ಓಕೆ. ಸೊ ನನಗೆ ಯೂಶ್ವಲಿ ಪ್ರತಿಯೊಂದು ವಿಡಿಯೋ ಕಾಮೆಂಟ್ ಕೆಳಗಡೆ ಬರ್ತಕ್ಕಂಥ ಕಾಮನ್ ಕ್ವಶನ್ ಏನಪ್ಪ ಅಂತಂತಂದರೆ, ಮನೋಜ್ ಈ ಕಾಲೇಜ್ ಹೆಂಗಿದೆ ಅಂತ ಕೇಳ್ತೀರಾ, ಇಲ್ಲಾಂತಂದರೆ ಮನೋಜ್ ಈ ಕಾಲೇಜ್ ಸೇರ್ಕೊಂತ ಇದ್ದೀನಿ, ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಹೆಂಗಿದೆ ಅಂತ ಕೇಳ್ತೀರಾ. ಈ ಎರಡೇ ಕ್ವಶನ್ ಕಾಮನ್ ಆಗಿ ಬರ್ತಕ್ಕಂಥದ್ದು. ನೀವು ಅಬ್ಸರ್ವ್ ಮಾಡಿದ್ರೆ ಪ್ರಾಬ್ಲಮ್ ನಿಮ್ಮಲ್ಲಿ ಎಷ್ಟು ಜನ ಹತ್ರ ಕಮೆಂಟ್ ಹಾಕಿರಬಹುದು, ಹೌದು ಅಲ್ವಾ. ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ನೀವು ಯಾವುದೊಂದು ಕಾಲೇಜ್ ಪ್ಲೇಸ್ಮೆಂಟ್ಸ್ ನೋಡಿ ನಾನು ಜಾಯ್ನ್ ಆಗ್ತಿದ್ರೆ, ಅಥವಾ ಪ್ಲೇಸ್ಮೆಂಟ್ಸ್ ನಿಮ್ಮ ಅಲ್ಟಿಮೇಟ್ ಗೋಲ್ ಆಗಿದ್ರೆ, ಓಕೆ ನಾನು ಕಾಲೇಜ್ ಸೇರ್ಕೊಂಡಿದ್ದೀನಿ 4 ವರ್ಷ ಆದಮೇಲೆ ನನಗೊಂದು ಪ್ಲೇಸ್ಮೆಂಟ್ಸ್ ಆಗಿ ನಾನು ಹೊರಗಡೆ ಬರಬೇಕು, ಇದು ನಿಮ್ಮ ಗೋಲ್ ಆಗಿದ್ರೆ ಈ ಒಂದು ವಿಡಿಯೋ ಕರೆಕ್ಟಾಗಿ ನೋಡಿ ಆಯಿತಾ. ಈ ಒಂದು ವಿಡಿಯೋದಲ್ಲಿ ನನಗೆ ಏನು ಅರ್ಥ ಆಗಿದೆ ಪ್ಲೇಸ್ಮೆಂಟ್ ಸಂಬಂಧಪಟ್ಟ ಹಾಗೆ, ಕಾಲೇಜ್ ರಿಲೇಟೆಡ್ ನಾನು ಬೇರೆ ಜೊತೆ ಮಾತಾಡಿ ಬೇರೆ ಕಾಲೇಜ್ ಜೊತೆ ತಿಳ್ಕೊಂಡು ನಮ್ಮ ಕಾಲೇಜಲ್ಲಿ ಏನಾಗಿದೆ ಅಂತ ನಾನು ಅರ್ಥ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನೋಡಿ, ನೀವು ಮುಂದೆ 4 ವರ್ಷ ಇಂಜಿನಿಯರಿಂಗಲ್ಲಿ ಸ್ಪೆಂಡ್ ಮಾಡ್ತಿದ್ದೀರಾ ಆಯಿತಾ. ಸೊ ನೀವು ಒಂದು ಕಾಲೇಜ್ಗೆ ಹೋಗ್ತಿದ್ದೀರಾ ಅಂತಂದರೆ ಕಾಲೇಜ್ ಬಗ್ಗೆ ಒಂದು 10% ನಾಲೆಜ್ ಇಟ್ಕೊಂಡು ಹೋಗ್ಬೇಕಾಗಿರುತ್ತೆ. ಓಕೆ, ಪ್ಲೇಸ್ಮೆಂಟ್ಸ್ ಅಂತಂದರೆ ಪ್ಲೇಸ್ಮೆಂಟ್ಸ್ ಬಗ್ಗೆ 5% ನಾಲೆಜ್ ಇರಬೇಕು ನಿಮ್ಗೆ ಆಯಿತಾ. ನಿಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ, ಒಂದು ಸ್ವಲ್ಪ ನಾಲೆಜ್ ಇಟ್ಕೊಂಡಿರೋದು ನೀವು ಆ ಒಂದು ಕರಿಯರ್ಗೆ ಹೋದ್ರೆ ಅವಾಗ ನಿಮಗೆ ಕರಿಯರಲ್ಲಿ ಸಕ್ಸಸ್ ಆಗೋದಕ್ಕೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ. ನೋಡಿ, ನೀವು ಸುತ್ತಮುತ್ತ ಇರ್ತಕ್ಕಂಥವರಲ್ಲಿ ನಿಮ್ಮ ಕಾಂಪಿಟೇಷನ್ ಇಲ್ಲ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವರಲ್ಲಿ ಬರೀ 5% ಜನ ಅಷ್ಟೇ ನಿಮ್ಮ ಕಾಂಪಿಟೇಷನ್. ಇದು ಹೆಂಗೆ ಅಂತ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಆ್ಯಂಡ್ ನೀವು ಯಾವುದೇ ಕಾಲೇಜ್ ಸೇರಿಕೊಂಡ್ರು ಪ್ಲೇಸ್ಮೆಂಟ್ಸನ್ನು ಎಷ್ಟು ಲೈಟಾಗಿ ಎಷ್ಟು ಸೀರಿಯಸ್ ಆಗಿ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ ನಾನು ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ಕೊನೆ ತನಕ ನೋಡಿ, ವಿಡಿಯೋ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ನಾನು ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಸೊ ಅಲ್ಲಿ ಸ್ವಲ್ಪ ಇನ್ಸೈಟ್ಸ್ಫುಲ್ ವಿಚಾರಗಳು ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಮಾತಾಡೋಣ ಇನ್ಸ್ಟಾಗ್ರಾಮಲ್ಲಿ. ಸೊ ಫಾಲೋ ಮಾಡಿ ಇಟ್ಕೊಂಡಿರಿ ಆಯಿತಾ. ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ಫಸ್ಟ್ ಆಫ್ ಆಲ್, ಪ್ಲೇಸ್ಮೆಂಟ್ಸ್ ಅಂತಕ್ಕಂಥದ್ದು ಮೆಜಾರಿಟಿ ಆಫ್ ದ ನಿಮ್ಗಳದ್ದು ಮತ್ತು ನಮ್ಗಳದೆಲ್ಲ ಕನಸು ಏನಾಗಿರುತ್ತೆ, ಓಕೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊತಾ ಇದ್ದೀನಿ, ನನ್ನ ಅಲ್ಟಿಮೇಟ್ ಗೋಲ್ ಏನು, ಯಾವುದೋ ಒಂದು ಕಂಪನಿಗೆ ಪ್ಲೇಸ್ ಆಗ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಒಂದು ಒಳ್ಳೆ ಹೆಸರು ತೊಗೊಂಬಂದ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ಬೋಣ. ದಿಸ್ ಇಸ್ ಆರ್ ಅಲ್ಟಿಮೇಟ್ ಗೋಲ್, ಹೌದು ಅಲ್ವೋ. ಸೊ ನಾವು ಆಲ್ಮೋಸ್ಟ್ ನಾನು ಕಾಲೇಜ್ ಸೇರ್ಕೊತಾ ಇರೋದೇನೆ ಪ್ಲೇಸ್ಮೆಂಟ್ಸ್ ಆಗೋದಕ್ಕೆ ಅಂತಂದರೆ ನಾನು ಪ್ಲೇಸ್ಮೆಂಟ್ ಸಂಬಂಧಪಟ್ಟಾಗಿ ಎಷ್ಟು ಸೀರಿಯಸ್ ಆಗಿರಬೇಕು. ಆದರೆ ಇಲ್ಲಿ ಆಗೋ ವಿಚಾರನೇ ಬೇರೆ. ಸೊ ನಾವು ಯಾವುದೇ ವಿಚಾರ ಆಗಲಿ, ಎಷ್ಟೇ ಸೀರಿಯಸ್ ಆಗಿರಲಿ, 1 ದಿನ 2 ದಿನ ಸರಿ 3 ದಿನಕ್ಕೆ ಮರ್ತೋಗ್ಬಿಟ್ಟು ನಮ್ಮ ಅದೇ ಹಳೆ ಪ್ರೊಕ್ರಾಸ್ಟಿನೇಷನ್, ಅದೇ ಟೈಮ್ ವೇಸ್ಟ್ ಮಾಡೋದು ಏನಿರುತ್ತೆ ಅದು ಬಂದ್ಬಿಡುತ್ತೆ. ಆ್ಯಂಡ್ ನಾವು ಅದೇ ರೀತಿ ಸೋಂಬೇರಿಗಳಾಗ್ಬಿಡ್ತೀವಿ. ಇದೇ ಆಗೋದಾಯ್ತಾ. ಸೊ ಅವಾಗ ಕಾಂಪಿಟೇಷನ್ ಏನು ಈ ಪೀಕಲ್ಲಿತ್ತು ಎಲ್ಲ ಕಡಿಮೆ ಆಗ್ತಾ ಒಂದು 5% 6% ಬಂದ್ಬಿಡುತ್ತೆ ಅಷ್ಟೇ. ಅದಕ್ಕೇ ಆ 5-6% ಜನ ಏನಿರ್ತಾರೆ ನಿಮ್ಮ ಕಾಲೇಜಲ್ಲಿ, ಅವ್ರಿಗೆ ಮಾತ್ರನೇ ಒಂದು ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗುತ್ತೆ ಒಳ್ಳೊಳ್ಳೆ ಕಂಪನಿಗಳಿಗೆ. ದಟ್ ಡಸಂಟ್ ಮೀನ್ ಅವ್ರು ತುಂಬ ಎಫರ್ಟ್ಸ್ ಆಗ್ತಿರೋ ತುಂಬ ಚೆನ್ನಾಗಿ ಓದ್ತಿದ್ದಾರೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಲಕ್ ಮ್ಯಾಟ್ರ್ ಆಗುತ್ತೆ ಆಯಿತಾ. ನಾನು ನಿಮ್ಗೆ ಒಂದು ಸಿಂಪಲ್ ಸ್ಟೋರಿ ಹೇಳ್ತೀನಿ, ಸುಮ್ಮನೆ ಶೂಟ್ ಆಗೋದಕ್ಕೆ ಹೇಳ್ತಾ ಇಲ್ಲ, ಇಲ್ಲಿ ರಿಯಲ್ ಸ್ಟೋರಿ ಹೇಳ್ತಾ ಇರೋದು. ಐ ಹ್ಯಾವ್ ಒನ್ ಆಫ್ ಮೈ ಫ್ರೆಂಡ್ಸ್ ಆಯಿತಾ, ಐ ಡೋಂಟ್ ವಾಂಟ್ ಟು ಟೇಕ್ ಹಿಸ್ ನೇಮ್, ಇಸ್ ಎಕ್ಸಲೆಂಟ್ ಕೋಡರ್, ಲಿಟ್ರಲಿ ಹೇಳ್ತಾನೆ, ಸಕ್ಕತ್ತಾಗಿ ಕೋಡ್ ಮಾಡ್ತಾನೆ, ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಕೋಡ್ ಮಾಡ್ತಿದ್ದೆ, ಶಿಕ್ಷಣಿಗೆ ಬ್ಯಾಕ್ ಎಂಡು ಫ್ರಂಟ್ ಎಂಡು ಎಲ್ಲ ಗೊತ್ತಿತ್ತು. ಆದರೆ ಅವನಿಗೆ ಪ್ಲೇಸ್ ಆದ ಕಂಪನಿ ಅಥವಾ ಅವನಿಗೆ ಸಿಕ್ಕಿದ ಪ್ಯಾಕೇಜು ನನ್ನ ಮನಸ್ಸಿಗೆ ಆ್ಯಕ್ಚುಲಿ ಒಪ್ಪಿರಲಿಲ್ಲ ಆಯಿತಾ. ಬಿಕಾಸ್ ಅವ್ನು ಎಕ್ಸಲೆಂಟ್ ಕೋಡರ್ ಅವನು, ಆ್ಯಕ್ಚುಲಿ ನನಗೆ ಪರ್ಸ್ನಲಾಗಿ ಗೊತ್ತಿರೋ ಎಕ್ಸಲೆಂಟ್ ಕೋಡರ್ ಅವನಿಗೆ ಒಳ್ಳೆ ಕಂಪನಿ ಸಿಗಲಿಲ್ಲ. ಲೈಕ್ ಯಾರು ಲೈಟಾಗಿ ಕೋಡ್ ಮಾಡ್ತಿದ್ರು ಆ್ಯಂಡ್ ಡೀಸೆಂಟಾಗಿ ನಾಲೆಜ್ ಇಟ್ಕೊಂಡಿದ್ರು ಆ್ಯಂಡ್ ಆ್ಯಸ್ ವೋಕಲ್ ಸ್ಕಿಲ್ಸ್ ಆ್ಯಂಡ್ ಲಕ್ ಅವ್ರಿಗೆ ಪರ್ಫೆಕ್ಟ್ ಟೈಮಲ್ಲಿ ಕೆಲಸ ಮಾಡ್ತು, ಅವ್ರಿಗೆ ಆ್ಯಕ್ಚುಲಿ ಒಳ್ಳೆ ಕಂಪನಿಗೆ ಒಳ್ಳೆ ಪ್ಲೇಸ್ಮೆಂಟ್ಸ್ಗೆ ಆ್ಯಕ್ಚುಲಿ ಪ್ಲೇಸ್ ಆದರು, ಅವರು ಒಳ್ಳೆ ಪ್ಯಾಕೇಜ್ಗೆ ಆ್ಯಕ್ಚುಲಿ ಪ್ಲೇಸ್ ಆದರು. ಸೊ ಈ ರೀತಿ ಆಯಿತಾ. ಸೊ ಪ್ರತಿಯೊಂದೂ ನೀವು ಏನು ಕರೀತೀರ ಅದ್ರ ಮೇಲೆ ಅಲ್ಲ, ಲಕ್ಕು ಮ್ಯಾಟ್ರ್ ಆಗುತ್ತೆ ಎಷ್ಟೋ ಟೈಮಲ್ಲಿ. ಸೊ ನಾವು ಜಡ್ಜ್ ಮಾಡೋಕ್ಕಾಗೋದಿಲ್ಲ, ಓಕೆ ಒಂದು ಚೆನ್ನಾಗಿ ಓದ್ತಾನೆ ಒಂದು ಪ್ಲೇಸ್ಮೆಂಟ್ಸ್ ಆಗುತ್ತೇನೋ, ಏನೇ ಆದ್ರೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಲಕ್ ಅನ್ನೋದು ಕೆಲಸ ಮಾಡಲಿಲ್ಲ ಅಂತಂದರೆ ಎಲ್ಲ ಅಷ್ಟೇ. ಬಟ್ ದಟ್ ಡಸಂಟ್ ಮೀನ್ ದಟ್ he haven't got good placements, he got good placements, but he was satisfied with what he got because he was knowing that okay, I have skills, I can switch the jobs, I'll get better package. But the thing is, ನೀನು ಆನ್ ಕ್ಯಾಂಪಸ್ ಪ್ಲೇಸ್ ಆಗ್ತೀಯೋ ಇಲ್ವೋ ಅನ್ನೋದು ಮ್ಯಾಟ್ರ್ ಆಗುತ್ತೆ ಆಯ್ತಾ. ಅಕಸ್ಮಾತ್ ನೀನು ಆನ್ ಕ್ಯಾಂಪಸಲ್ಲಿ ಪ್ಲೇಸ್ ಆಗಲಿಲ್ಲ ಅಂತ ಅಂದರೆ, ನೀನು ಅಕಸ್ಮಾತ್ ಆನ್ ಕ್ಯಾಂಪಸ್ ಪ್ಲೇಸ್ ಆಗಲಿಲ್ಲ ಅಂತಂದರೆ ಲಿಟ್ರಲಿ ಹೇಳ್ತಾ ಇದ್ದೀನಿ, ನಾಯಿ ಥರ ಪೇಚಾಡಬೇಕಾಗುತ್ತೆ ಇನ್ನೊಂದು ಕೆಲಸಕ್ಕೋಸ್ಕರ. ಎಷ್ಟು ಸಂಕಟ ಆಗುತ್ತೆ ಅಂತಂದರೆ ಮನೇಲಿ ಲೈಕ್ ಅಲ್ಲಿ ಪ್ರೆಷರ್ ಆಗ್ತಿರ್ತಾರೆ, ಎಲ್ಲಿ ಪ್ಲೇಸ್ ಆಗಲಿಲ್ಲ ಅಂತ ಕೇಳ್ತಿರ್ತಾರೆ. ನೀವು ಕಾಲೇಜ್ ಮುಗಿಯೋಗಿರುತ್ತೆ, ನೀನು ಪ್ಲೇಸ್ ಆಗಿರೋದಿಲ್ಲ, ನೀನು ಜಾಬ್ ಹುಡುಕ್ತಾ ಇರ್ತೀನಿ, ನಿನಗೆ ಎಲ್ಲೂ ಅಪರ್ಚುನಿಟಿ ಸಿಕ್ಕಿರೋದಿಲ್ಲ ಆ್ಯಂಡ್ ನಿನಗೆ ಸ್ಕಿಲ್ಸ್ ಇರೋದಿಲ್ಲ ಜಾಬ್ ತೊಗೊಳೋದಕ್ಕೆ, ಇಂಟರ್ವ್ಯೂ ತೊಗೊಂಡ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಎಷ್ಟು ವರ್ಸ್ಟ್ ಆಗಿಬಿಡುತ್ತೆ ಸಿಚುವೇಶನ್ನು. ಅದ್ರ ಬದಲು ನೀನು ಕ್ಯಾಂಪಸ್ಸಲ್ಲಿ ಒಂದು ಪ್ಲೇಸ್ಮೆಂಟ್ಸ್ ತೊಗೊಂಡ್ಬಿಟ್ರೆ, ನೀನು ಕ್ಯಾಂಪಸ್ಸಲ್ಲೇ ಎಷ್ಟಾದರೂ ಆಗಲಿ ಸ್ಟಾರ್ಟ್ ಮಾಡ್ತೀವಿ, 5,000 ರೂಪಾಯಿಗೆ ಸ್ಟಾರ್ಟ್ ಮಾಡೋದು ತೊಂದರೆ ಇಲ್ಲ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿನಗೆ, ಎಕ್ಸ್ಪೀರಿಯನ್ಸಿಂದ ನೀನು ಬೇರೆ ಕಡೆ ಕೆಲಸ ಸಿಗುತ್ತೆ. ನೋಡಿ, ಜಾಬ್ ಮಾರ್ಕೆಟಲ್ಲಿ ಜಾಬ್ ಇಲ್ಲ ಯಾರು ಫ್ರೆಷರಾಗಿ ಬರ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇಲ್ಲ ಅವರಿಗೆ ಆಯಿತು. ಯಾರ ಹತ್ರ ಸ್ಕಿಲ್ಸ್ ಇದೆ ಅವ್ರಿಗೆ ಡೆಫಿನೆಟ್ಲಿ ಕೆಲಸ ಇದ್ದೇ ಇರುತ್ತೆ, ಯಾವಾಗಲೂ ಕೆಲಸ ಇರುತ್ತೆ. 24/7 ಲೈಕ್ ಪ್ರಪಂಚ ಇರೋವರೆಗೂ ಕೆಲಸ ಇದ್ದೇ ಇರುತ್ತೆ ಯಾರಿಗೆ ಸ್ಕಿಲ್ಸ್ ಇರುತ್ತೆ ಅವರಿಗೆ. ನಿನ್ನ ಹತ್ರ ಸ್ಕಿಲ್ಸ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಸ್ಕಿಲ್ಸ್ಗಳಿಗೆ ದಿಢೀರಂತ ದಿಢೀರ್ ಬಡೀರಂತ ಹುಟ್ಟೋದಿಲ್ಲ, ಸ್ಕಿಲ್ಸ್ಗಳ ಟೈಮ್ ಹಿಡಿಯುತ್ತೆ. ಈಗ ನೋಡಿ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನ್ನ ಸಿನಾರಿಯೋ ಹೇಳಿದ್ರಣ್ಣ ನಿಮಗೆ,
ನಾನು ಫಸ್ಟ್ ಇಯರ್ ಸೇರಿಕೊಂಡೆ. ಫಸ್ಟ್ ಇಯರ್ ನಾನು ಪ್ಲೇಸ್ಮೆಂಟ್ಸ್ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬಿಕಾಸ್ ಸ್ಟಾರ್ಟಿಂಗ್ 1 ಮಂತ್ ಅಫ್ಕೋರ್ಸ್ ಇತ್ತು, ಆ ಕಿಚ್ಚಿತ್ತು. ಓಕೆ, ಇಂಜಿನಿಯರ್ ಸೇರ್ಕೊಂಡ್ಬಿಟ್ಟಿದ್ದೀನಿ, ಪ್ಲೇಸ್ಮೆಂಟ್ಸ್ ಹಂಗಾಗಬೇಕು ಹಿಂಗಾಗಬೇಕು ಅನ್ನೋ ಕಿಚ್ಚಿತ್ತು. ಬಟ್ ಬರ್ತಾ ಬರ್ತಾ ಇಂಜಿನಿಯರ್ ಲೈಫಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಎಂಜಾಯ್ ಮಾಡೋಣ ಅನ್ನೋದು ಬಂದ್ಬಿಡುತ್ತೆ. ಸೊ ನಾವೆಲ್ಲ ಏನು ಮಾಡ್ತೀವಿ, ಓದ್ಕೊಂಡು ಅಲ್ಲಿ ಇಲ್ಲಿ ಬಂಕ್ ಹಾಕೊಂಡು ಕ್ಯಾಂಟೀನ್ ತಿರ್ಗಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಇರೋದು ಹಿಂಗೆ ಕಲ್ತ್ಬಿಡ್ತೀವಿ. ಹಂಗೆ ಬರ್ತಾ ಬರ್ತಾ ಹಂಗೆ ಆಗ್ಬಿಡುತ್ತೆ. ಸೊ ನಂದೇನಾಯಿತು ಅಂದರೆ ಫಸ್ಟ್ ಇಯರ್ ನಮಗೆ ಇತ್ತು, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಆಲ್ಮೋಸ್ಟ್ ನಮಗೆ ಕೊರೋನಾದಲ್ಲಿ ಉಂಟಾಯಿತು. ಸೊ ಥರ್ಡ್ ಇಯರ್ ಮುಗಿಸೋಡೆ ಅಂದರೆ ಥರ್ಡ್ ಇಯರ್ ಆಲ್ಮೋಸ್ಟ್ ನಾವು ಇಂಜಿನಿಯರಿಂಗ್ ಕಾಲೇಜ್ ಬಂದು ವಾಪಸ್ ಎಲ್ಲ ಈ ಪ್ಯಾಂಡಮಿಕ್ ಎಲ್ಲ ಮುಗಿದೋಗ್ಬಿಟ್ಟು 6th ಸೆಮ್ಮಲ್ಲಿ ನಮಗೆ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕಾಲೇಜಲ್ಲಿ. ಸೊ ಎಲ್ಲ ಕಾಲೇಜು ಆಲ್ಮೋಸ್ಟ್ 6th ಸೆಮ್ಮಲ್ಲಿ ಆ್ಯಕ್ಚುಲಿ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸೀರಿಯಸ್ನೆಸ್ ಬಂದಿರಲಿಲ್ಲ ಪ್ಲೇಸ್ಮೆಂಟ್ ಸಂಬಂಧಪಟ್ಟಾಗ. ಓಕೆ ಏನೋ ಬರುತ್ತೆ. ನಾವು ಆ್ಯಕ್ಚುಲಿ ನಮ್ಮ ಮೆಂಟಾಲಿಟಿ ಹೆಂಗಿತ್ತು ಅಂತಂತಂದರೆ 4 ವರ್ಷ ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ಪ್ಲೇಸ್ಮೆಂಟ್ಸ್ ಆಗುತ್ತೆ ಏನೋ ಅಂತ ಅಂದ್ಕೊಂಡಿದ್ದನು. ನೀವು 6 ತಿಂಗಳಲ್ಲಿ ಏನಿರ್ತೀರ, ಅಥವಾ ನಿಮ್ಗೆ ಏನು 6 ತಿಂಗಳು ಅಂತಿದ್ದೀನಿ 6th ಸೆಮ್ ಅಲ್ಲಿ ಏನಿರ್ತೀರ ನೀವು, ಆವಾಗಲೇ ನಿಮಗೆ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅಷ್ಟೊಳಗೆ ರೆಡಿಯಾಗಿರಬೇಕಾಗಿರುತ್ತೆ ಪ್ಲೇಸ್ಮೆಂಟ್ಸನ್ನು ಕ್ರ್ಯಾಕ್ ಮಾಡಲಿಕ್ಕೆ. ಸೊ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾನು ಫಸ್ಟ್ ಇಂಟರ್ವ್ಯೂ ಏನಿತ್ತು, ಆ ಇಂಟರ್ವ್ಯೂಗೆ ನಾನು ಸರಿಯಾಗಿ ಪ್ರಿಪೇರ್ ಆಗಿರಲಿಲ್ಲ. ಆಯಿತಾ, ಆ ಇಂಟರ್ವ್ಯೂಗೆ ಸರಿಯಾಗಿ ಪ್ರಿಪೇರ್ ಆಗಿರಲಿಲ್ಲ. ಲೈಕ್ ನನಗೆ ಬೇಸಿಕ್ ನಾಲೆಜ್ ಇತ್ತು ಇದ್ರ ಬಗ್ಗೆ ಎಲ್ಲ, ಬಟ್ ಸರಿಯಾಗಿ ಪ್ರಿಪೇರ್ ಆಗಿರಲಿಲ್ಲ ನಾನು. ಆ ಇಂಟರ್ವ್ಯೂ ಹೊಗೆ ಹಾಕ್ಸ್ಕೊಂಡ್ಬಿಡ್ದು. ಆ್ಯಂಡ್ ವಿಚ್ ಇಸ್ ಫಾರ್ 17 LPA. ಲೈಕ್ ಬೇಜಾರಾಗೋಯ್ತು ಮನಸ್ಸಿಗೆ. ಲೈಕ್ ಸ್ಟಾರ್ಟಿಂಗ್ ಅವಾಗ ರಿಜೆಕ್ಟ್ ಮಾಡಿದಾಗ ಅವ್ರು ಏನು ಅನಿಸ್ಲಿಲ್ಲ, ಮನೆಗೆ ಬಂದು 17 LPA ಅಂತ ತಂದಾಗ ಮನ್ಸಿಗೆ ಭಾಳ ಬೇಜಾರಾಗ್ಬಿಟ್ಟು ಅಳೋಕ್ಕೆ ಸ್ಟಾರ್ಟ್ ಮಾಡಿ, ನನಗೆ ಗೊತ್ತಿದ್ದಾರೆ ಕಣ್ಣಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದಷ್ಟು ದಿನ ಊಟ ಮಾಡಿರಲಿಲ್ಲ, ಡಿಪ್ರೆಷನ್ ಹೊಂಟೋಗ್ಬಿಟ್ಟಿದ್ದೆ. ಇದು ನಿಮ್ಗೆ ಯಾವಾಗ ಆಗುತ್ತೆ ಅಂತಂದರೆ, ಯಾವಾಗ ನಿಮಗೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ನೀವು, ಅದು ನಿಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ, ಅದು ನಿಮ್ಗೆ ಗೊತ್ತಿಲ್ಲದೇನೆ ಆಗ್ಬಿಟ್ಟಿರುತ್ತೆ ಮಾಡೋಕ್ಕಾಗಲ್ಲ ಅಂತ ಅನ್ನೋದು ಆವಾಗ. ಸೊ ಅದಾದಮೇಲೆ ಕೂತ್ಕೊಂಡು 1-1.5 ತಿಂಗಳು ಲೈಕ್ ತುಂಬ ರಿಗ್ರೆಸ್ ಆಗಿ ಕೋಡಿಂಗ್ ಮಾಡಿದೆ, ಇಂಟರ್ವ್ಯೂ ಪ್ರಿಪೇರ್ ಆದೆ. ಅದಾದಮೇಲೆ ಬಂದಂತಹ 2 ಕಾನ್ಸಿಕ್ಯೂಟಿವ್ ಕಂಪನಿ ಪ್ಲೇಸ್ ಆದ ಆ್ಯಕ್ಚುಲಿ ನಾನು. ಸೊ ಎಲ್ಲ ಡಿಪೆಂಡ್ ಆಗುತ್ತೆ ಆಯಿತಾ. ನೀವು ಸ್ಟಾರ್ಟಿಂಗಿಂದನೇ ಪ್ರಿಪೇರ್ ಆಗಿ ಬರಬೇಕು ಅಂತಂತ ಏನೂ ಇಲ್ಲ. ಸೊ ನೀವು ಆ ಮೂಮೆಂಟಲ್ಲಿ ಕೂತ್ಕೊಂಡು ಪ್ರಿಪೇರ್ ಆದ್ರೂ ಆಗುತ್ತೆ. ಬಟ್ ದ ಥಿಂಗ್ ಇಸ್, ಆ ಕಿಚ್ಚಿರ್ಬೇಕು ನಿಮ್ಮಲ್ಲಿ. ನಾನು ಹಂಗೆ ಹೇಳ್ತಿಲ್ಲ, ನಾನು ನನ್ನನ್ನು ಇದು ಮಾಡಿ ಹೇಳ್ತಾಯಿಲ್ಲ, ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ದ ಸಿಚುವೇಷನ್ಸ್. ಮೆಜಾರಿಟಿ ಆಫ್ ದಿಸ್ ಜನಗಳು ಹಿಂಗೆ ಆಗುತ್ತೆ ಆಯಿತಾ. ಸೊ ನಿಮಗೆ ಪ್ಲೇಸ್ಮೆಂಟ್ಸ್ ಎಲ್ಲ ರಿಜೆಕ್ಟ್ ಆಗ್ತೀರಾ, ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ. ಓಕೆ ನಾನು ನಿಮ್ಗೆ ಯಾವುದು ರಿಜೆಕ್ಟ್ ಆಗಬಾರ್ದು ಈಗೋ ಬರುತ್ತೆ. ಆ ಈಗೋ ನಿಮ್ಮನ್ನ ನೆಕ್ಸ್ಟ್ ಕಂಪನಿ ಕ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮಗೆ ಒಂದು ಪ್ಯಾಟ್ರನ್ ಗೊತ್ತಾಗ್ಬಿಡುತ್ತೆ. ಓ ಈ ರೀತಿ ಇಂಟರ್ವ್ಯೂ ನಡೆಯುತ್ತೆ, ನಾನು ಈ ರೀತಿ ಕ್ರ್ಯಾಕ್ ಮಾಡಬೇಕು, ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು ಅಂದರೆ ಇದು ಕಲಿಬೇಕು ನಾವು ಅಂತಂತ. ನಾನು ನಿಮ್ಗೆ ಬೇಕಾದ್ರೆ ಇವಾಗಲೂ ಹೇಳ್ಬೋದು ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತಂತ. ಬಟ್ ಇದು ಸ್ಟಾರ್ಟಿಂಗ್ ಪ್ರೈಸ್, ಐ ಡೋಂಟ್ ವಾಂಟ್ ಗಿವ್ ಯು ಪ್ರೆಷರ್. ನಾನು ನಿಮ್ಗೆ ಹೇಳ್ತೀನಿ ಏನೇನು ಮಾಡಬೇಕು ಅಂತಂತ ಆಯಿತಾ. ಈ ವಿಡಿಯೋ ಮಾಡ್ತಿರೋದು ಅದಕ್ಕೆ ಅಂತಂತ. ಸೊ ಇದುವರೆಗೂ ಏನು ಹೇಳಿದೆ, ಇದು ಬರೀ ಟ್ರಯಲ್ ಆಗಿತ್ತು. ಇವಾಗ ನಾನು ನಿಮಗೆ ಪರ್ಟಿಕ್ಯುಲರ್ ನಿಮ್ಮ ಟಾಪಿಕ್ ಬರ್ತೀನಿ. ಪ್ರಾಬ್ಲಿ ಇಲ್ಲಿವರೆಗೂ ಬಂದಿರೋರು ಏನೋ ವೇಸ್ಟ್ ಮಾಡಿದೆ ಅಂತ ಅಂದ್ಕೊಂಬೇಡಿ. ನೀವೊಂದು ಸ್ಟೋರಿ ಕೇಳಿದ್ರೆ ಆಯಿತಾ, ಈ ಸ್ಟೋರಿ ನಿಮ್ಗೊಂದು ಮಾಮೂಲಿ ಪ್ರಾಬ್ಲಿ ಮುಂದೆ ನಿಮ್ಗೆ ಹೆಲ್ಪ್ ಮಾಡಬಹುದು. ಓಕೆ ಹಿಂಗಾಯಿತು ಒಬ್ಬ ಸಿಚುವೇಷನ್ನು. ಸೊ ಸಿಚುವೇಷನ್ ನನಗೆ ಬರಬಾರ್ದು ಅಂದರೆ ನಾನು ಏನು ಮಾಡಬೇಕು ಅನ್ನೋದು ನಿಮ್ಗೆ ಆ್ಯಕ್ಚುಲಿ ಒಂದು ಥಾಟ್ ಪ್ರೊಸೆಸ್ ಬಂದಿರುತ್ತೆ. ಸೊ ನೋಡಿ, ನಾನು ಏನಕ್ಕೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂದರೆ, ನೀವು ನನ್ನ ಮಾತು ಕೇಳ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನು ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ ಆಯಿತಾ. ಐ ಶುಡ್ ಗಿವ್ ಯು ದ ಓನ್ಲಿ ಕರೆಕ್ಟ್ ಇನ್ಫಾರ್ಮೇಷನ್. ಆವಾಗಲೇ ನಿಮಗೆ ಓಕೆ ಲಿಟ್ರಲಿ ಹೇಳ್ತಾ ಇದ್ದೀನಿ. ಟಿಪಿಕಲ್ ಕನ್ನಡಿಗ ಯೂಟ್ಯೂಬ್ ನೋಡ್ತೀನಿ ಆಯಿತಾ ನಾನು. ಸೊ ಅವ್ರೊಂದು ಮಾತು ಹೇಳಿದರು, ನನಗೆ ದೊಡ್ಡರ ಮುಂದೆ ಮಾತಾಡೋದಕ್ಕೆ ಭಯ ಆಗಲ್ಲ, ಬಿಕಾಸ್ ಅವ್ರು ಈ ಕಿವಿಲಿ ಕೇಳಿಸ್ಕೊತಾರೆ, ಈ ಕಿವಿಲಿ ಬಿಟ್ಬಿಡ್ತಾರೆ ಅಂತ. ಚಿಕ್ಕವ್ರ ಮುಂದೆ ಮಾತಾಡೋದಕ್ಕೆ ಭಯ ಆಗುತ್ತೆ, ಬಿಕಾಸ್ ಅವ್ರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಸೇಮ್ ಗೋಸ್ ಫಾರ್ ಮೀ ಆಸ್ ವೆಲ್. ಲೈಕ್ ಇವಾಗ ನಾನು ಲಿಟ್ರಲಿ ಏನಾದರೂ ಹೇಳಿದ್ರೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಅಥವಾ ನೀವು ಅದನ್ನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ. ನಾನು ನಿಮ್ಗೆ ತಪ್ಪೇನೋ ಹೇಳ್ಕೊಟ್ಬಿಟ್ರೆ ಅವಾಗ ಡೆಫಿನೆಟ್ಲಿ ನೀವು ತಪ್ಪದಾರಿನೇ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಇನ್ಫ್ಲೂಯೆನ್ಸ್ ಆಗೋದು ನೋಡಿ, ನಾನು ವೀಡಿಯೋ ನೋಡ್ತೀರಲ್ವ, ಇದರಲ್ಲಿ ಒಂದು 10,000 ಜನ ವೀಡಿಯೋ ನೋಡಿದ್ರೆ ಅದ್ರಲ್ಲಿ 5,000 ಜನ ಅದನ್ನು ಕಂಪ್ಲೀಟಾಗಿ ಕೇಳಿಸ್ಕೊತಾರೆ. ಅದರಲ್ಲಿ ಯಾರೋ ಒಂದು 500 ಜನ ಅದನ್ನು ಓಕೆ ಮಾಡಬೇಕು ಅಂತ ಅನ್ಕೋತಾರೆ. ಅದರಲ್ಲೆಲ್ಲೋ 50 ಜನ ಮಾಡ್ತಾರೆ ಅದನ್ನು ಆಯಿತಾ. 50 ಜನ ಮಾಡ್ತಾರಲ್ಲ, 50 ಜನಕ್ಕೋಸ್ಕರ ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಇರೋದು. ನೀವು ಮಾಡಿದ್ರೆ ಡೆಫಿನೆಟ್ಲಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ಬನ್ನಿ ಇವಾಗ ಆ್ಯಕ್ಚುಯಲ್ ಟಾಪಿಕ್ ಹೋಗೋಣ. ಪ್ಲೇಸ್ಮೆಂಟ್ ಸಂಬಂಧಪಟ್ಟಾಗೆ ಎಷ್ಟು ಸೀರಿಯಸ್ ಆಗಿರ್ಬೇಕು ನೀವು. ನೋಡಿ, ನೀವೇನಾದರೂ Tier 1 ಕ್ಯಾಟಗರಿ ನೋಡಿ, Tier 1 ಅಂತಂದರೆ ಆಬ್ವಿಯಸ್ಲಿ IITs ಇಂಥವು ಆಯಿತಾ. ನಾನು ಹೇಳ್ತಾ ಇರೋದು KCET ರ್ಯಾಂಕ್ ಆಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಕಾಲೇಜ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆಯಿತಾ. ಯಾವ ಕಾಲೇಜ್ಗಳು Tier 1 ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ ಅಂತಂದರೆ ಎಲ್ಲಿ ಒಳ್ಳೊಳ್ಳೆ ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂಥ ಕಾಲೇಜಲ್ಲಿ ಏನಾದರೂ ನೀವು ಇದ್ದರೆ ಆಯಿತಾ, ಲಕ್ಕಿಲಿ ನಿಮ್ಗೆ ಸಿಕ್ಕಿದ್ರೆ, ಐ ವಾಂಟ್ ಯು ಗೈಸ್ ಟು ಯೂಸ್ ಯುವರ್ ಟೈಮ್ ವೈಸ್ಲಿ. ಸಖತ್ತಾಗಿ ಯೂಸ್ ಮಾಡ್ಕೋಬೇಕು ನಿಮ್ಮ ಟೈಮನ್ನು, ಬಿಕಾಸ್ ಯು ಹ್ಯಾವ್ ದ ಅಪರ್ಚುನಿಟಿ. ಹೆಂಗೆ ಅಂತಂದರೆ, ನಿಮ್ಮ ಕಾಲೇಜ್ಗೆ ಬೇಜಾರು ಕಂಪನಿಗಳು ಬರ್ತವೆ ಆಯಿತಾ. ಇಂಟರ್ವ್ಯೂ ಪ್ರಿಪೇರ್ ಆಗೋದು ಅಂಥ ದೊಡ್ಡ ವಿಷಯ ಏನೂ ಅಲ್ಲ. ನಿನಗೆ ಆ ಕಾಲೇಜ್ ಸಿಕ್ಕಿದೆ ಅಂತಂದರೆ ನಿನ್ನ ಹತ್ರ ಕೆಪಬಿಲಿಟಿ ಇದೆ ಅಂತಂದರೆ ಅರ್ಥ ಆಯಿತಾ. ಸೊ ನಿನ್ನ ಹತ್ರ ಕೆಪಬಿಲಿಟಿ ಇದೆ, ನಿನಗೆ ಆ ರ್ಯಾಂಕ್ ಸಿಕ್ಕಿದೆ, ನೀನು ಆ ಕಾಲೇಜ್ ಸೇರ್ಕೊಂಡಿದೆ. ಓಕೆ, ಸೊ ನಿನ್ನ ಹತ್ರ ಕೆಪಬಿಲಿಟಿ ಇದೆ, ಪ್ಲೇಸ್ಮೆಂಟ್ಸ್ ಕ್ರ್ಯಾಕ್ ಮಾಡ್ತಕ್ಕಂಥ ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್, ಇಟ್ಸ್ ಈಸಿ ಪ್ರಾಸೆಸ್ ಆಯಿತಾ. ಐ ಆಮ್ ಗೋನ್ ಟು ಟೆಲ್ ಯು ಹೌ ಟು ಕ್ರ್ಯಾಕ್ ಪ್ಲೇಸ್ಮೆಂಟ್ಸ್. ಆ್ಯಂಡ್ ಸೆಕೆಂಡ್ಲಿ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನಿಮ್ಮ ಆ ಫ್ರೀ ಟೈಮ್ ಏನಿರುತ್ತೆ, ಫ್ರೀ ಟೈಮನ್ನು ಬೇರೆ ಡಿಸ್ಕವರಿಗೆ ಹೆಲ್ಪ್ ಮಾಡಿ ಆಯಿತಾ. ಲೈಕ್ ಫಾರ್ ಎಕ್ಸಾಂಪಲ್, ನಿಮಗೆ ಕಾಂಟೆಂಟ್ ಕ್ರಿಯೇಷನ್ ಹೆಲ್ಪ್ ಇದ್ದರೆ ಸ್ಟಾರ್ಟ್ ವಿತ್ ಕಾಂಟೆಂಟ್ ಕ್ರಿಯೇಷನ್. ನಿಮ್ಗೆ ಏನಾದರೂ ಕಲಿಬೇಕು ಅಂತಿದ್ದಾರೆ ಕಲೀರಿ, ಲೈಕ್ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಫೋಕಸ್ ಮಾಡಿ ಆಯಿತಾ. ಸೊ ನೀವು ಪ್ಲೇಸ್ಮೆಂಟ್ಸ್ ಬಂದೇ ಬರುತ್ತೆ. 6 ML
ಹೆಂಗೋ ಪ್ಲೇಸ್ ಆಗಿಬಿಡ್ತೀರಾ. ಸೊ ನೀವು ಜಾಸ್ತಿ ಸ್ಟ್ರೆಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾರು ಇವಾಗ ಪ್ಲೇಸ್ಮೆಂಟ್ಸ್ ಮೇಲೆ ಸ್ಟ್ರೆಸ್ ತೊಗೊಬೇಕಾಗಿರುತ್ತೆ, ಈಗ ನೋಡಿ ಯಾರು Tier 2 ಮತ್ತು Tier 3 ಕಾಲೇಜ್ಗಳು ಇರ್ತೀರಾ, ನಿಮಗೆ ಪ್ಲೇಸ್ಮೆಂಟ್ಸ್ಗಳು ಸ್ವಲ್ಪ ಕಡಿಮೆ ಆಗ್ತಿರುತ್ತೆ, ಅಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ, ಆಯಿತಾ. ಸೊ ನಿಮ್ಮ ಲೆವೆಲ್ ಇರ್ತಕ್ಕಂಥ ವ್ಯಕ್ತಿಗಳೇ ನಿಮ್ಮ ಜೊತೆ ಕಾಂಪಿಟೇಷನ್ಗಿದ್ದಾರೆ ಅಂತ ಅನ್ಕೊಬೇಡಿ. ಎಷ್ಟೋ ಜನ ಪರ್ಸ್ನಲಿ ವರ್ಕ್ ಮಾಡ್ತಿರ್ತಾರೆ, ಅದರಲ್ಲಿ 5% ಜನ ಏನು ಹೇಳ್ತಿದ್ದೀರಿ, 5% ಜನ ಏನು ಹೇಳ್ತಿದ್ದೀನಿ, ಇವ್ರುಗಳು ಅಷ್ಟೇ ಆ್ಯಕ್ಚುಲಿ ಈ ಪ್ಲೇಸ್ಮೆಂಟ್ಸ್ಗಂತಂದು ಸ್ವಲ್ಪ ಗೊತ್ತಿಲ್ಲದೇ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಅವರಿಗೇನೋ ಆ್ಯಕ್ಚುಲಿ ಡಿಸೆಂಟಾಗಿ ಪ್ಲೇಸ್ಮೆಂಟ್ಸ್ ಆಗ್ತಕ್ಕಂಥದ್ದು, ಅವರಿಗೆ ಟ್ಯಾಕ್ಟಿಕ್ ಗೊತ್ತಾಗ್ಬಿಟ್ಟಿರೋದು, ಓಕೆ ಈ ರೀತಿ ಓದಿದ್ರೆ ಈ ರೀತಿ ಪ್ಲೇಸ್ಮೆಂಟ್ಸ್ ಕ್ಲಿಯರ್ ಮಾಡಬಹುದು ಅಂತ. ಆ ನಾಲೆಜ್ನ ಇವಾಗಲೇ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಅದಂದರೆ ಫಸ್ಟ್ ಇಯರಿಂದನೇ ಏನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಲ್ಲ, ಎಂಜಾಯ್ ಯೋರ್ ಲೈಫ್. ಬಟ್ ದ ಥಿಂಗ್ ಇಸ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ನೋಡಿ ಯಾವುದೇ ಇಂಟರ್ವ್ಯೂಲಾಗಲಿ ಫಸ್ಟ್ ಟೈಮ್ ನೀವು ಇಂಟರ್ವ್ಯೂ ಕೊಡ್ತಿದ್ದೀರಾ, ಅವ್ರು ಕ್ಯಾಂಪಸ್ಗೆ ಬಂದು ನಿಮ್ಮ ಹತ್ರ ಇಂಟರ್ವ್ಯೂ ತಗೋತಿದ್ದಾರೆ ಅಂತಂದರೆ ನಿಮ್ಮಿಂದ ಅವರು ಫುಲ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ 5 years ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಡೆವ್ ಪರ್ಸ್ಪೆಕ್ಟಿಂದ ನಿಮ್ಮನ್ನು ನೋಡಲ್ಲ. ಅವರು ನಿಮ್ಮನ್ನು ಈಗೀಗೆ ABCD ಕಲಿರ್ತಕ್ಕಂಥ ಮಗು ಥರ ನೋಡ್ತಾರೆ ನಿಮ್ಮನ್ನು, ಆಯಿತಾ. ಅವ್ರು ನಿಮ್ಮನ್ನು ಬೇಸಿಕ್ಸೇ ಕೇಳೋದು. ಸೊ ಬೇಸಿಕ್ಸ್ ನಿಮ್ಗೆ ಅರ್ಥ ಆಗಿದ್ದು, ಸೊ ಬೇಸಿಕ್ಸನ್ನು ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಡೆವಲಪ್ ಮಾಡೋದಕ್ಕೆ ಒಂದು ಬೇಸಿಕ್ ಐಡಿಯಾ ಇದೆ ಅಂತಂದರೆ ನಿಮ್ಮನ್ನು ಹೈರ್ ಮಾಡ್ಕೊಂಡು ಹೋಗ್ತಾರೆ, ಆಯಿತಾ. ಸೊ ನೀನೇನು ಮಾಡಬೇಕು, ನಿನ್ನ ಕರ್ತವ್ಯ ಏನು, ಆ ಬೇಸಿಕ್ಸ್ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಅದನ್ನು ಇವಾಗಲಿಂದನೇ ಸ್ಟಾರ್ಟ್ ಮಾಡು. ಒಂದು ಸ್ವಲ್ಪ ಟೈಮ್ ಎತ್ತು ಮಾಡ್ಕೋ, ಆಯಿತಾ. ಜಾಸ್ತಿ ನಾನು ಕೇಳ್ತಾಯಿಲ್ಲ, ಒಂದು ಸ್ವಲ್ಪ ಟೈಮ್ ಎತ್ತು ಮಾಡ್ಬೋ. ನಾನು ಮಾಡಿದಂಥ ಮಿಸ್ಟೇಕ್ಸ್ ಮಾಡಬೇಡ. ನಾನು ಆ್ಯಕ್ಚುಲಿ ಲಾಸ್ಟಲ್ಲಿ ಸ್ಟಾರ್ಟ್ ಮಾಡಿದೆ ಪ್ರಿಪರೇಷನನ್ನು, ಬಟ್ ಡೋಂಟ್ ಡೂ ಇಟ್. ಸ್ಟಾರ್ಟ್ ಅರ್ಲಿ ಅಂತ ಹೇಳ್ತೀನಿ. ನೀವು ಅರ್ಲಿಯಾಗಿ ಸ್ಟಾರ್ಟ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇದಾಗಿತ್ತು ನನ್ನೊಂದು ಕಿವಿ ಮಾತು. ಸಿಂಪಲ್ ಔಟ್ಪುಟ್ ಆಫ್ ದಿಸ್ ವಿಡಿಯೋ ಏನಪ್ಪ ಅಂತಂದರೆ, ಪ್ಲೇಸ್ಮೆಂಟ್ಸು ಸ್ಟ್ರೆಸ್ಫುಲ್ ಆಗಿರುತ್ತೆ. ಯಾರಿಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅವರಿಗೆ. ಕಾಂಪಿಟೇಷನ್ ಎಲ್ಲಿ ಜಾಸ್ತಿ ಇರುತ್ತೆ, ಯಾವ ಕಾಲೇಜ್ಗೆ ಪ್ಲೇಸ್ಮೆಂಟ್ಸ್ಗೆ ಅಂತ ಕಂಪನಿಗಳು ಕಡಿಮೆ ಬರ್ತಾವಲ್ಲ ಅಂಥ ಕಾಲೇಜ್ಗಳಿಗೆ ಆ್ಯಕ್ಚುಲಿ ಇದು ತುಂಬ ಜಾಸ್ತಿ ಇರುತ್ತೆ ಕಾಂಪಿಟೇಷನ್. ಯಾವ ಕಾಲೇಜಿಗೆ ನಂಬರ್ ಆಫ್ ಕಂಪನೀಸ್ಗಳು ಜಾಸ್ತಿ ಬರ್ತವೆ ಅಂಥ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ಸ್ಗೆ ಅಂತ ಅಷ್ಟೊಂದು ಕಾಂಪಿಟೇಷನ್ ಇರೋದಿಲ್ಲ. ಇರುತ್ತೆ, ಅಫ್ಕೋರ್ಸ್ ಇರುತ್ತೆ. ಯಾವುದಕ್ಕೆ ಇರುತ್ತೆ ಕಾಂಪಿಟೇಷನ್, ಈ ಕಾಲೇಜಲ್ಲಿ ಆಗತಕ್ಕಂಥ ಹೈಯೆಸ್ಟ್ ಪ್ಲೇಸ್ಮೆಂಟ್ಸ್ ನಂದಾಗಿರಬೇಕು, ಈ ಕಾಂಪಿಟೇಷನ್ ಇರುತ್ತೆ. ಬಟ್ ಪ್ಲೇಸ್ಮೆಂಟ್ಸ್ಗೆ ಅಂತ ಅದೇ ಕಾಂಪಿಟೇಷನ್ ಇರೋದಿಲ್ಲ. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನೀವು ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಆಗಲೇಬೇಕು. ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಆಗಲಿಲ್ಲ ಅಂತಂದರೆ ಪಾಡು, ನಾನು ಆಗಲೇ ಹೇಳಿದ್ದೀನಿ ಏನೇನಾಗುತ್ತೆ ಅಂತಂತ, ತುಂಬ ವರ್ಸ್ಟ್ ಆಗಿರುತ್ತೆ ಸಿಚುವೇಶನು. ಸೊ ಥಿಂಕ್ ಬಿಫೋರ್ ಯು ಟೇಕ್ ಎನಿ ಆ್ಯಕ್ಷನ್ಸ್. ಸೊ ಇದಾಗಿರುತ್ತೆ ಒಂದು ವಿಡಿಯೋದ ಮಾಹಿತಿ. ಸೊ ಬೇರೆ ಏನಾದರೂ ಪ್ಲೇಸ್ಮೆಂಟ್ಸ್ ರಿಲೇಟೆಡ್ ಕೇಳಬೇಕು ಅಂತ ಅಂದ್ಕೊಂಡೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ಅದ್ರ ಬಗ್ಗೆ ಮಾತಾಡ್ತೀನಿ. ವಿಲ್ ಮೀಟ್ ಯು ಇನ್ ಅದರ್ ವಿಡಿಯೋ. ಟಿಲ್ ದೆನ್ ಕೀಪ್ ಲೈಕ್ ಫಾಲೋಯಿಂಗ್. ಥ್ಯಾಂಕ್ಸ್ ವಾಚಿಂಗ್. ಬಾಯ್.